ಇದು ಮೇಜರ್ ರೋಡ್ಸ್ ಪ್ರಾಜೆಕ್ಟ್ ಮೇಜರ್ ರೋಡ್ಸ್ ಬಾಲಾಜಿ ಅವರು ನಮ್ಮ ಜೊತೆ ಇರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಕೆಲಸ ಪ್ರಾರಂಭ ಆಗಿ ಎಷ್ಟು ದಿನ ಆಯ್ತು? 2 ತಿಂಗಳಾಗಿದೆ. 2 ತಿಂಗಳು 2 ತಿಂಗಳು ಮುಗಿಯೋದು ಎಷ್ಟು ದಿನ ಆಗುತ್ತೆ? ಡಿಸೆಂಬರ್ ಮುಗಿಯುತ್ತೆ. ಈ ಡಿಸೆಂಬರ್ ಮುಗಿಯುತ್ತೆ. ಅದಕ್ಕೆ ಕೇಳ್ತಾ ಇರೋದು, ಇವತ್ತು ಯಾವುದೇ ಪ್ರಾಜೆಕ್ಟ್ ಪ್ರಾರಂಭ ಆಗ್ಬೇಕಾದ್ರೆ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಂತ ಇದೆಯಾ ಇಲ್ವಾ? ಇದೆ ಅಲ್ವಾ? ಏನ್ ಹೇಳುತ್ತೆ ಟ್ರಾನ್ಸ್ಪರೆನ್ಸಿ ಆಕ್ಟ್? ನೀವ್ ಹೇಳ್ಬೇಕು ಇಂಜಿನಿಯರ್. ಸಾರ್ವಜನಿಕರ ಹಣದಲ್ಲಿ ಮಾಡುವಂತಹ ಕಾಮಗಾರಿಗಳಿಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಹಾಗಾಗಿ ಪ್ರತಿಯೊಂದು ಕಡೆ ಮಾಹಿತಿ ಫಲಕ ಇರಬೇಕು. ಇವರು ಸುಳ್ಳು ಹೇಳುತ್ತಾ ಇರುವಂತ ಅಧಿಕಾರಿ ಕಿತ್ತಾಕಿದ್ರಂತೆ. ಒಂದೇ ಒಂದು ದಿವಸ ನೀವು ಹಾಕಿಲ್ಲ, ಇವರೇ ಬೋರ್ಡ್ ಹಾಕಿಲ್ಲ, ಸುಳ್ಳು ಹೇಳ್ಬಾರ್ದು. ಒಂದು ಯಾವ ಜಾಸ್ತಿ ನನಗೆ ಗೊತ್ತಿಲ್ಲ. ಜಾಸ್ತಿ ಆಗ್ತಿರೋದು ನಮ್ಮ ಹಣನ ಲೂಟಿ ಹೊಡಿತಾ ಇದ್ದಾರೆ. ಏನ್ ಬರ್ಬೇಕಪ್ಪ? ಯಾವಾಗ ಹೇಳ್ಬೇಕಿತ್ತು? ಕೆಲಸ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹೇಳ್ಬೇಕಿತ್ತು. ಉಡಾಪೇತನ ಇವೆಲ್ಲ ಬಿಟ್ಬಿಡ್ಬೇಕು. ಅಧಿಕಾರಿಗಳು ಅಧಿಕಾರಿ ರೀತಿ ವರ್ತಿಸ್ಬೇಕು. ಪಲಾಯನೆ ಮಾಡಬಾರ್ದು. ಮಾಡ್ತಾ ಇದ್ದೀರಲ್ಲ, ಹೌದಾ? ಕೋಟಿ ರೂಪಾಯಿ ತುಂಬ್ತಾ ಇದ್ದಾರೆ. 50% ಕಮಿಷನ್. ನಿಮ್ಗೆ ಎಷ್ಟು % ಕಮಿಷನ್ ಹಾಕಿದ್ದಾರೆ? ಹಂಗಾರೆ ನಮಗೆ ಕೊಡ್ತಾರೆ. ಹೌದಾ? ನೀವು ಕೊಟ್ಟಿದ್ದೀರಾ? ನೋಡಿ, ಇವ್ರು ಯಾರೋ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಾಲಾಜಿ ಅಂತ ಈ ವ್ಯಕ್ತಿ. ನಾವು ಮೊದಲಿಗೆ ನಾರ್ಮಲ್ ಆಗಿ ಕೇಳ್ತಾ ಇದೀವಿ, ನಿಮ್ದು ಜಾಸ್ತಿ ಏನೋ ಹೇಳಕ್ ಬಂದು ಪಾಪ ಅಲ್ಲಿಗೆ ನಿಂತೋಯ್ತು ಜಾಸ್ತಿ ಅನ್ನೋಗೇನೆ. ಮತ್ತೆ ಇದನ್ನು ನಾವು ನಿರಂತರವಾಗಿ 2 ತಿಂಗಳಿಂದ ಎಲ್ಲಪ್ಪ ಮಾಹಿತಿ ಫಲಕ ಹಾಕಿ ಅಂತ ಸೌಜನ್ಯದಿಂದ ಕೇಳ್ತಾ ಬರ್ತಾ ಇದೀವಿ. ಇವ್ರಿಗೆ ಈಗ ಜೋರಾಗಿ ಮಾತಾಡಿದ್ರೆ ಇವ್ರಿಗೆಲ್ಲ ಉರಿಯುತ್ತೆ, ಎಲ್ಲಾ ಕಡೆ ಉರಿಯತ್ಕೊಳ್ಳುತ್ತೆ. ಇವ್ರಿಗೆ ಯೋಗ್ಯತೆಗೆ ಏನ್ ನಿಯಮಾವಳಿಗಳಿದೆ, ಸರ್ಕಾರದ ಕೋರ್ಟ್ ಆದೇಶಗಳಿದೆ, ಅದನ್ನ ಪಾಲಿಸಿ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ. ನಮ್ದು ಜಾಸ್ತಿ ಆಯ್ತು ಅಂತ ಕೇಳೋರ್ದು ಹೊಟ್ಟೆ ಉರಿತಾರೆ. ಕೋಟಿ ಹಣ ಲೂಟಿ ಆಗ್ತಾ ಇದೆ. ಯಾವನ್ ಮಾಡ್ತಾನೆ? ಎಷ್ಟು ಕೋಟಿ, ಎಷ್ಟು ದಿನ, ಇಲ್ಲಿ ಏನಾಗ್ತಿದೆ, ಯಾವ ರೀತಿ ಕಾಮಗಾರಿ ಆಗ್ಬೇಕು, ಒಂದು ಮಾಹಿತಿ ಫಲಕ ಹಾಕಿ ಮೂಲಭೂತ ಇದು. ಇನ್ನೊಂದು ವಿಚಾರ, ಇದೇ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳಿದ್ದು 2 ತಿಂಗಳಾಯ್ತು ಕಾಮಗಾರಿ ಪ್ರಾರಂಭ ಆಗಿ ಅಂತ. ಇಲ್ಲಿ ಕಾಮಗಾರಿ ಪ್ರಾರಂಭ ಆಗಿ ರಸ್ತೆಯಲ್ಲಿ ಸುಮಾರು 6 ತಿಂಗಳಿಂದ ಹೆಚ್ಚು ಕಾಲ ಆಯ್ತು. ಈಗ ನಾವು ಏನು ಸಿಸ್ಟಮ್ನಲ್ಲಿ ಗೂಗಲ್ ಮಾಡಿ ನೋಡಿದಾಗ